ನಮಸ್ತೆ. 9/10/2024 ಬುಧವಾರ ದಿನ. ಇವತ್ತು ಷಷ್ಠಿ ಅನ್ನುವ ತಿಥಿ ಇದೆ. ಮಧ್ಯಾಹ್ನ 12:14:36 ಷಷ್ಠಿ ಆದ ನಂತರ ಸಪ್ತಮಿ ಬರುತ್ತದೆ. ಷಷ್ಠಿ ಸಾಮಾನ್ಯವಾಗಿ ಕುಜಗ್ರಹಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಗೂ ಸಂಬಂಧಪಡುವಂಥದ್ದು. ಪೂಜೆ ಪುನಸ್ಕಾರಗಳಿಗೆ ಉತ್ತಮವಾದ ತಿಥಿ ಇದು. ಆದರೂ ಕೆಲವರು ಶುಭ ಕಾರ್ಯಗಳು ಮಾಡೋದಕ್ಕೆ ಭಯಪಡ್ತಾರೆ. ಈ ತಿಥಿ ಆದ ನಂತರ ಮೂಲ ನಕ್ಷತ್ರ ಬರುತ್ತದೆ. ಅಂದರೆ ನಾವು ನೋಡುವ ವಿಷಯಗಳು ಅಂತ. ಷಷ್ಠಿ ಆದ ಮೇಲೆ ಸಪ್ತಮಿ ಬರುತ್ತದೆ. ಮೂಲ ನಕ್ಷತ್ರವನ್ನು ನೋಡೋಣ. ಇದು ರಾತ್ರಿ 12 ಗಂಟೆ ದಾಟಿ ಬೆಳಗಿನ ಜಾವ 5:14:47 ಮೂಲ ನಕ್ಷತ್ರವಿದೆ. ಈ ಮೂಲ ನಕ್ಷತ್ರದ ಬಗ್ಗೆ ಹೆಚ್ಚು ಜನ ಭಯಪಡ್ತಾರೆ, ಹೆಣ್ಣುಮಕ್ಕಳು ಹುಟ್ಟಬಾರದು ಅಂತ. ಅದು ಅಲ್ಲದೆ ಇವತ್ತಿನ ದಿನ ಮರಣ ಮತ್ತು ಶುಭ ಅಂತ 50% ಮಾತ್ರನೇ ಶುಭವಾಗಿದೆ. ಆದ್ದರಿಂದಾಗಿ ಇವತ್ತಿನ ಮೂಲ ನಕ್ಷತ್ರ ಅಶುಭ. ಆ ನಂತರ ಬರೋದು ಪೂರ್ವಾಷಾಢ ನಕ್ಷತ್ರ, ಅದು ಶುಭಕರವಾಗಿದೆ. ಹಾಗಾಗಿ ಬೆಳಗಿನ ಜಾವದ ಮೇಲೆ ಶುಭಕರವಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಅಂದರೆ 2 ನಕ್ಷತ್ರ ಇದೆ ಇವತ್ತು. ಒಂದು ರಾಕ್ಷಸಗಣ, ಒಂದು ಮಾನುಷೀಯ ಗಣ. ಮೂಲ ನಕ್ಷತ್ರ ರಾಕ್ಷಸಗಣ, ಪೂರ್ವಾಷಾಢ ನಕ್ಷತ್ರ ಮಾನುಷೀಯ ಗಣ. ಇವತ್ತು ಬೆಳಿಗ್ಗೆಯಿಂದ ಧನುಸು ರಾಶಿ ದಿನ ಪೂರ್ತಿ. ಬೆಳಿಗ್ಗೆ 6:09 10:28 AM ವರೆಗೂ ಮೂಲ ನಕ್ಷತ್ರದ 1ನೇ ಪಾದ. 10:28 ಮೇಲೆ ಸಂಜೆ 4:46 ಮೂಲ ನಕ್ಷತ್ರ 2ನೇ ಪಾದ. ಸಂಜೆ 4:46 ಮೇಲೆ ರಾತ್ರಿ 11:02 ಮೂಲ ನಕ್ಷತ್ರದ 3ನೇ ಪಾದ. ರಾತ್ರಿ 11:02 ಮೇಲೆ 5:15 AM ವರೆಗೂ, ಅಂದರೆ ಬೆಳಗಿನ ಜಾವದವರೆಗೂ ಮೂಲ ನಕ್ಷತ್ರದ 4ನೇ ಪಾದ ಇದೆ. ಆ ನಂತರ ಪೂರ್ವಾಷಾಢ ನಕ್ಷತ್ರ ಬರುತ್ತದೆ. ಇವತ್ತಿನ ಮಧ್ಯಾಹ್ನ 12:07. ಸಿಂಪ್ಲಾಗಿ ಕೆಲವು ವಿಷಯಗಳನ್ನ ಹೇಳ್ಬಿಡೋಣ. ಬ್ರಹ್ಮ ಮುಹೂರ್ತ 4:33 ಬೆಳಗಿನ ಜಾವದಿಂದ 5:21. ಅಭಿಜಿತ್ ಮುಹೂರ್ತ ಇವತ್ತು ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಅಭಿಜಿತ್ ಮುಹೂರ್ತಕ್ಕಾಗಿ ಕಾಯದೆ ನಮ್ಮ ಕೆಲಸಗಳನ್ನು ಮಾಡೋದೇ ಉತ್ತಮ. ಅದರಲ್ಲೂ 100% ಕೆಟ್ಟೋದು, 100% ಒಳ್ಳೆಯದು ಅಂತ ಆ ವಿಷಯಗಳನ್ನ ನೋಡ್ಕೊಳ್ಳೋಣ. ಇವತ್ತಿನ ದಿನ ವೃಷಭ ರಾಶಿಗೆ ಚಂದ್ರ ಅಷ್ಟಮ. ವೃಷಭ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು. ರೋಹಿಣಿ ನಕ್ಷತ್ರದ ಒಟ್ಟು 4 ಪಾದಗಳು. ಮೃಗಶೀರ್ಷ ನಕ್ಷತ್ರದ 1 ಮತ್ತು 2ನೇ ಪಾದಗಳಿಗೆ, ಅಂದರೆ ವೃಷಭ ರಾಶಿಗೆ ಇವತ್ತು ದೋಷವಿದೆ ದಿನ ಪೂರ್ತಿ. ಹಂಗಾಗಿ ವೃಷಭ ರಾಶಿಯವರು ಯಾವುದಾದ್ರು ಮಾಡಬೇಕಾದರೂ ಯೋಚನೆ ಮಾಡಿಕೊಳ್ಳಿ. ಬೆಳಗ್ಗೆ 7:39 9:08 ಯಮಗಂಡ ಕಾಲವಿದೆ. ಇದು ಒಂದು ಅಶುಭ ಸಮಯ. ಬೆಳಗ್ಗೆ 8:51 ಮೇಲೆ 11:03 ಮೃತ್ಯು, ಇದು ಅಶುಭವೇ. 11:43 12:30 ದುರ್ಮುಹೂರ್ತ. ಮಧ್ಯಾಹ್ನ 12:07 1:36 ಮಧ್ಯಾಹ್ನದವರೆಗೂ PM ವರೆಗೂ ರಾಹುಕಾಲ. 12:30 ಮೇಲೆ 2:11 ಮಧ್ಯಾಹ್ನದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಈ ಸಮಯದಲ್ಲಿ ಮೂಲ ನಕ್ಷತ್ರದವರು ಗಮನ ಕೊಡಿ. ಈ ಸಮಯದಲ್ಲಿ ಮಗು ಹುಟ್ಟದೇ ಇರೋದೇ ಉತ್ತಮ. ಮಧ್ಯಾಹ್ನ 1:10 3:03 PM ವರೆಗೂ ರಾಜಪಂಚಕ ಇದೆ. ಆದರೂ ಬೆಳಗಿನ ಜಾವ 4:39 6:09 ವಿಷಕಾಲವಿದೆ. ಸೇಮ್ ಟೈಮಲ್ಲಿ ಮೃತ್ಯು ಇರೋದರಿಂದ ಎಚ್ಚರವಾಗಿರಬೇಕು. ಬ್ರಹ್ಮ ಮುಹೂರ್ತ ಶುಭವಾಗಿರುತ್ತದೆ ಅಂತ ಆದರೂ ಇದೆಲ್ಲ ನೋಡೋಕೆ ಹೋದರೆ ಶುಭವಲ್ಲ. ಇವತ್ತಿನ ದಿನ ಶುಭವಾದ ದಿನವಲ್ಲ, ಮುಹೂರ್ತ ದಿನವೂ ಅಲ್ಲ. ಇಷ್ಟು ವಿಷಯಗಳನ್ನ ನೋಡ್ಕೊಂಡ್ವಿ. ಸರಿ, ಒಳ್ಳೆ ಟೈಮ್ ಯಾವಾಗಿರುತ್ತೆ ಅಂತಂದರೆ ಎಮರ್ಜೆನ್ಸಿಗೆ ಮಾತ್ರನೇ ಇವತ್ತು ಒಳ್ಳೆ ಟೈಮ್. 6:09 ಬೆಳಗ್ಗೆಯಿಂದ 7:37, 11:05 AM 11:41 AM, ಮಧ್ಯಾಹ್ನ 2:13 ಬೆಳಗಿನ ಜಾವ 4:37 ಶುಭವಾಗಿದೆ. ಆ ನಂತರ ಶುಭವಲ್ಲ. ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನ ನೋಡಿಕೊಂಡು ಮಾಡಬೇಕಾಗ್ತದೆ. ಯಾಕೆಂತಂದರೆ ಶುಭ ದಿನ ಅಂತ ಇಲ್ಲ ಅಂತಂದ ಮೇಲೆ ಯಾವ ಕಾರ್ಯಗಳು ಮಾಡಿದ್ರು
ಹುಷಾರಾಗಿ ಇರಬೇಕಾಗ್ತದೆ. ಹಂಗಾಗಿ ಇವತ್ತಿನ ದಿನ ಶುಭಕರವಾಗಿಲ್ಲ ಅಂತ ತಿಳ್ಕೊಂಡು ಇನ್ನೊಂದು ಒಳ್ಳೆಯ ದಿನ ಬರುವವರೆಗೂ ಕಾಯೋಣ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು, ಅದಕ್ಕೂ ದೋಷವಿಲ್ಲ. ಎಲ್ಲ ಕಾರ್ಯಗಳು ಮಾಡೋಕ್ಕೆ ಈ ದಿನ ಉತ್ತಮವಾಗೂ ಇಲ್ಲ. ಇನ್ನು ಕೆಲವರೆಲ್ಲ ಭಯಪಡುವಂತೆ ಮೂಲ ನಕ್ಷತ್ರ ಇರೋದರಿಂದ ಹೆಚ್ಚಾಗಿ ಯೋಚನೆ ಮಾಡಬೇಕಾಗ್ತದೆ. ಮರಣಯೋಗದ ಜೊತೆ ಮೂಲ ನಕ್ಷತ್ರ ಬಂದ್ರೇ ಕೆಟ್ಟದು. ಇಲ್ಲಾಂದರೆ ನೀವು ಒಂಟಿಕೊಪ್ಪಲು ಪಂಚಾಂಗ ಎಲ್ಲ ಇತ್ತು ನೋಡಿದ್ರೆ ಮೂಲ ನಕ್ಷತ್ರದಲ್ಲಿ ಮುಹೂರ್ತ ಕಾರ್ಯಗಳು ಮಾಡಬಹುದು ಅಂತ ಕೊಟ್ಟಿರ್ತಾರೆ. ಆದ್ದರಿಂದಾಗಿ ಯೋಚನೆ ಮಾಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಹಂಗಾಗಿ ಇಷ್ಟಿದ್ದಾಗ ಇವತ್ತು ತಾರಾಬಲ ಚಂದ್ರಬಲವಿಲ್ಲ. ಮೂಲ ನಕ್ಷತ್ರ ಒಂದು, ಎರಡನೇದಾಗಿ 50% ಮಾತ್ರನೇ ಚೆನ್ನಾಗಿರೋದು. ಆದ್ದರಿಂದ ಮುಹೂರ್ತವಲ್ಲ ಅಂತ ತಿಳ್ಕೊಂಡು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಇವತ್ತು ತಾರೀಕು ನಾವು ಹೇಳಿದಂತೆ 9ನೇ ತಾರೀಕು.